ವಿಶೇಷವಾಗಿ ಎಸ್ ಸಾಕ್ಷಾತ್ ಅಪರೋಕ್ಷಾತ್ ಎನ್ನುವಂತಹ ವಿಶೇಷಣಗಳನ್ನ ಕೊಟ್ಟಿದ್ದಲ್ಲದೆ ಅಶನಾಯ ಪಿಪಾಸೆ, ಶೋಕಮೋಹ, ಜರಾಮರಣ ಇತ್ಯಾದಿಗಳಿಂದ ತ್ರಿಕಾಲಗಳಲ್ಲಿಯೂ ದೂರನಾಗಿದ್ದಾನೆ. ಅಂದ್ರೆ ಈಗ ಮುಕ್ತರಾಗಿರ್ತಕ್ಕಂತಹ ಜೀವರು ಸಂಸಾರಾವಸ್ಥೆಯಲ್ಲಿದ್ದಾಗ ಅವರ ಸಂಸಾರಾವಸ್ಥೆಯಲ್ಲಿ ಹಸಿವು, ಬಾಯಾರಿಕೆ, ಶೋಕಮೋಹ ಮತ್ತು ಜರಾಮರಣ ಈ 6 ಅವ್ರಿಗಿರುತ್ತೆ. ಇತ್ತು ಈಗ ಲಿಂಗದೇಹವನ್ನ ನಾಶ ಮಾಡಿಕೊಂಡು ಮುಕ್ತರಾಗಿರ್ತಕ್ಕಂತಹ ಯಾವ ಜೀವರಿದ್ದಾರೆ ಅಂದ್ರೆ ಬ್ರಹ್ಮಾದಿಗಳು ಅಂತಲೇ, ಅಂದ್ರೆ ಆದಿ ಶಬ್ದದಿಂದ ಬ್ರಹ್ಮ ಆದಿ ಯಶಾಂತೆ ಅಂತ ಇಟ್ಕೊಂಡು ಬ್ರಹ್ಮನನ್ನೇ ಆದಿಯನ್ನಾಗಿ ಮಾಡಿಕೊಂಡ ಎಲ್ಲ ಸಾತ್ವಿಕ ಜೀವರು ಅಂತಲೂ ತಾತ್ಪರ್ಯ. ಇನ್ನು ಲಿಂಗದೇಹ ಬದ್ಧರಾಗಿರ್ತಕ್ಕಂತಹ ಬ್ರಹ್ಮಾದಿಗಳು ಅಂತಲೂ ತಾತ್ಪರ್ಯ. ಹಾಗ ಇಟ್ಕೊಂಡಾಗ ಅವರಿಗೆ ಸಂಸಾರದಲ್ಲಿ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ. ಆದ್ದರಿಂದ ಭಗವಂತ ಒಬ್ಬನೇ ತ್ರಿಕಾಲಗಳಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಅನ್ನೋದನ್ನ ಸಮರ್ಥನೆ ಮಾಡಿದ್ದಾಯ್ತು. ಈಗ ಅಪರೋಕ್ಷ ಜ್ಞಾನ ಆಗಬೇಕು ಅಂತಂದ್ರೆ ಆ ಸಾಧಕ ಏನ್ ಮಾಡ್ಬೇಕು? ತಸ್ಮಾತ್ ಅಂದ್ರು. ಆ ಕಾರಣದಿಂದ ಅಥವಾ ಈ ಕಾರಣದಿಂದ ಸಾಧಕ ಮೋಕ್ಷವನ್ನ ಪಡಿಬೇಕು ಅಂದ್ರೆ ಅವನು ಬ್ರಾಹ್ಮಣ. ಮೊದಲನೇ ಸಲ ಬ್ರಾಹ್ಮಣ ಅಂತ ಅನ್ನೋದಕ್ಕೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಮಾಡಿದ್ರು ಆಚಾರ್ಯರು. ಈಗ ಬ್ರಾಹ್ಮಣ ಅನ್ನೋದಕ್ಕೆ ಬ್ರಹ್ಮ ಅಣಿತುಂ ಯೋಗ್ಯ ಅಂತ, ಭಗವಂತನನ್ನ ತಿಳಿದುಕೊಳ್ಳಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿ, ಸ್ವರೂಪತಃ ಮೋಕ್ಷಕ್ಕೆ ಯೋಗ್ಯನಾಗಿರತಕ್ಕಂತಹ ವ್ಯಕ್ತಿ ಅಂತ ಅರ್ಥ. ಬ್ರಾಹ್ಮಣ ಅವನು ಏನ್ ಮಾಡ್ಬೇಕು? ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಉಪನಿಷತ್ತು ಹೇಳುತ್ತೆ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಇದೇನಿದು ಪಾಂಡಿತ್ಯ ಅಂತಾರೆ, ಬಾಲ್ಯ ಅಂತಾರೆ, ಇದಕ್ಕೆಲ್ಲ ಅರ್ಥ ಏನ್ ಮಾಡೋದು ನಾವು? ಪರವ್ಯಾಖ್ಯಾನಗಳಲ್ಲಿ ಇದು ಸುಪ್ತನಾಗಿರ್ತಕ್ಕಂತಹ ಜೀವನ ವಿಷಯ, ಇದು ಮುಕ್ತ ವಿಷಯವಲ್ಲ ಅಂತ ಅವ್ರು ಹೇಳಿರೋದ್ರಿಂದ ಸುಪ್ತನಾಗಿರ್ತಕ್ಕ ಅಂದ್ರೆ ಮಲಗಿದಂತಹ ಜೀವನ ಅವನ ಒಂದು ವ್ಯವಸ್ಥೆ ಇದು. ಆದ್ದರಿಂದ ಇಲ್ಲಿ ಶುದ್ಧವಾದ ಗಂಭೀರವಾದಂತಹ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ ಈ ಶ್ರುತಿವಾಕ್ಯದಲ್ಲಿ ಅನ್ನೋ ಅರ್ಥ ಬರುವಂತೆ ಪರಕೀಯ ವ್ಯಾಖ್ಯಾನದಲ್ಲಿ ನಾವು ಕಾಣ್ತೇವೆ. ಆದರೆ ಶ್ರೀಮದಾಚಾರ್ಯರು ಅಲ್ಲಿ ಬಾಲ್ಯ, ಪಾಂಡಿತ್ಯ ಮೊದಲಾದ ಶಬ್ದಗಳಿಗೆಲ್ಲ ನಿರ್ವಚನ ಮಾಡಬೇಕಾದ್ರೆ ಪಾಂಡಿತ್ಯಂ ಆಗಮ ಜ್ಞಾನಂ ಅಂತ ಹೇಳುತ್ತಾರೆ. ಆಗಮ ಜ್ಞಾನ ಶಾಸ್ತ್ರಗಳ ಸ್ಪಷ್ಟವಾದ, ಶುದ್ಧವಾದ, ಯಥಾರ್ಥವಾದ ಜ್ಞಾನ. ಅಂದ್ರೆ ಪಾಂಡಿತ್ಯ ಅಂದ್ರೇನು? ಆಗಮಜ ಜ್ಞಾನಂ. ಶಾಸ್ತ್ರಗಳ ಶ್ರವಣವನ್ನ ಮಾಡುವುದರಿಂದ ಯಾವ ಜ್ಞಾನ ಬಂದಿದೆ, ಅವನು ಶಾಸ್ತ್ರಗಳನ್ನ ಶ್ರವಣ ಮಾಡಿದ್ದಾನೆ, ಶಾಸ್ತ್ರಗಳನ್ನ ಶ್ರವಣ ಮಾಡಿರುವುದರಿಂದ ಯಾವ ಜ್ಞಾನ ಅಂತ ಅನ್ನೋದು ಬಂದಿದೆ, ಅದನ್ನ ಪಾಂಡಿತ್ಯ ಅಂತ ಕರೆದು. ಅದೇ ಬಾಲ್ಯ ಅಂದ್ರು ಆಚಾರ್ಯರು. ಬಾಲ್ಯ ಅಂದ್ರೆ ಏನು? ಬಲಯುಕ್ತತ್ವಾತ್ ಬಾಲ್ಯಂ ಯುಕ್ತಿ ಸಹಿತಂ. ಬಲಯುಕ್ತತ್ವ ಅಂದ್ರೆ ಬಲದಿಂದ ಕೂಡಿದ್ದು ಬಾಲ್ಯ. ಬಲಯುಕ್ತವಾದದ್ದನ್ನ ಬಾಲ್ಯ ಅಂತ ಕರೀತಾರೆ. ಏನು ಬಲ? ನಾವೇನು ಶಾಸ್ತ್ರಜ್ಞಾನವನ್ನ ಪಡೆದಿದ್ದೇವೆ, ಪಾಂಡಿತ್ಯವನ್ನ ಏನು ಹೊಂದಿದ್ದೇವೆ, ಅದಕ್ಕೆ ಯುಕ್ತಿಯೂ ಸಹಕಾರಿಯಾಗಿಬಿಟ್ರೆ, ಅದು ಯುಕ್ತಿಯುಕ್ತವಾಗಿಬಿಟ್ರೆ ಅದಕ್ಕೊಂದು ಬಲ ಬರುತ್ತೆ. ತಿಳಿದುಕೊಂಡದ್ದಕ್ಕೆ ದೃಢತೆ ಅಂತ ಅನ್ನೋದು ಬರುತ್ತೆ.
ಅಂದ್ರೆ ಕೇಳಿದ್ದಕ್ಕೆ ಗುರುಗಳ ಮೂಲಕ ಶಾಸ್ತ್ರವನ್ನ ಶ್ರವಣ ಮಾಡಿದ್ದಕ್ಕೆ ಯುಕ್ತಿಯೂ ಕೂಡ ಸಹಕಾರಿಯಾಗ್ಬಿಟ್ರೆ, ನೀವು ಕೇಳಿದ ವಿಷಯಕ್ಕೆ ಯುಕ್ತಿಯೂ ಕೂಡ ಸಹಕಾರಿಯಾಗಿ ಬಂದು ನಿಂತು ಬಿಟ್ರೆ ಅದನ್ನ ಬಾಲ್ಯ ಅಂತ ಕರೀತಾರೆ. ಅಂದ್ರೆ ಯುಕ್ತಿ ಸಹಿತವಾಗಿ ಶಾಸ್ತ್ರಗಳ ಶ್ರವಣವನ್ನ ಮಾಡುವುದರಿಂದ ಬಂದಿರತಕ್ಕಂತಹ ಜ್ಞಾನ, ಅದು ಬಾಲ್ಯ. ಎಂಥ ದೊಡ್ಡ ಅರ್ಥ ಮಾಡ್ತಾರೆ ನೋಡ್ರಿ ಆಚಾರ್ಯರು. ಆದ್ದರಿಂದ ಅವನು ಏನ್ ಮಾಡ್ಬೇಕು? ಶಾಸ್ತ್ರ ಶ್ರವಣವನ್ನ ಮಾಡಬೇಕು, ಪಾಂಡಿತ್ಯವನ್ನ ಪಡಿಬೇಕು, ಜೊತೆಯಲ್ಲೇ ಅವನಿಗೆ ಯುಕ್ತಿಯೂ ಕೂಡ ಸಹಕಾರಿಯಾಗ್ಲಿಕ್ಕೆ ಯುಕ್ತಿಯುಕ್ತವಾಗಿ ಅಧ್ಯಯನವನ್ನು ಮಾಡಬೇಕು. ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿ. ಅಲ್ಲಿ ಮುನಿ ಮೌನವನ್ನ ಆಚರಣೆ ಮಾಡಬೇಕು. ಅಮೌನಂಚ ಮೌನಂಚ ನಿರ್ವಿದ್ಯ ಅಥ ಬ್ರಾಹ್ಮಣ ಸ ಬ್ರಾಹ್ಮಣ ಕೇನ ಸ್ಯಾತ್ ಕೇನ ಸ್ಯಾತ್ ತೇನ ಈದೃಶ ಏವ. ಹೀಗೆಲ್ಲ ಬಾಲ್ಯ ಮತ್ತು ಪಾಂಡಿತ್ಯ ಅನ್ನುವ ಎರಡು ಶಬ್ದಗಳನ್ನ ಅರ್ಥ ಮಾಡಿಕೊಂಡಿದ್ದಾಯ್ತು. ಆಗಮ ಜ್ಞಾನದಿಂದ, ಅಂದ್ರೆ ಆಗಮದ ಶಾಸ್ತ್ರಗಳ ಶ್ರವಣ ಮಾಡೋದರಿಂದ ಏನು ಜ್ಞಾನ ಬರುತ್ತೆ ಅದು ಪಾಂಡಿತ್ಯ. ಆ ಜ್ಞಾನಕ್ಕೆ ಯುಕ್ತಿಯೂ ಸಹಕಾರಿಯಾಗ್ಬಿಟ್ರೆ ಅದು ಬಾಲ್ಯ. ಇದರಿಂದ ಕೂಡಿದ ವ್ಯಕ್ತಿ ಅವನು ಏನ್ ಮಾಡ್ಬೇಕು? ಮೌನ. ಮೌನ ಅನ್ನುವ ಶಬ್ದಕ್ಕೆ ಆಚಾರ ಅರ್ಥ ಮಾಡ್ತಾರೆ ಉಪಾಸನಾಜಂ. ಉಪಾಸನಾಜಂ ಉಪಾಸನೆಯಿಂದ, ಅಂದ್ರೆ ಉಪಾಸನೆಯಿಂದ ಅಂದ್ರೆ ಅರ್ಥ ಏನು? ಮೌನ ಅಂದ್ರೆ ಏನು? ಧ್ಯಾನ ಮಾಡೋದು ಅಥವಾ ಮನನವನ್ನ ಮಾಡೋದು. ಅಮೌನ, ಅಮೌನ ಅಂದ್ರೆ ಅಪರೋಕ್ಷ ಜ್ಞಾನ. ಅಂದ್ರೆ ಶಾಸ್ತ್ರದ ಶ್ರವಣದಿಂದ ಒಂದು ರೀತಿಯಾಗಿರ್ತಕ್ಕಂತಹ ಜ್ಞಾನ ಅನ್ನೋದು ಬರುತ್ತೆ. ಯುಕ್ತಿ ಸಹಿತವಾದಾಗ ಜ್ಞಾನಕ್ಕೆ ದಾರ್ಢ್ಯ ಅಂತ ಅನ್ನೋದು ಬರುತ್ತೆ. ಅದರ ಮೇಲೆ ಮನನವನ್ನೂ ಮಾಡಿಬಿಟ್ಟಾಗ ಇನ್ನೂ ದೃಢತೆ ಉಂಟಾಗುತ್ತೆ. ಧ್ಯಾನ ಮಾಡಿದಾಗ ಆ ಧ್ಯಾನದಿಂದ ಅಮೌನ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಬರುತ್ತೆ. ಅದು ಬಂದ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಅನ್ನುವಂತಹ ಲಾಭ ಇವನಿಗೆ ಆಗ್ತದೆ. ಆದ್ಮೇಲೆ ಅವನು ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣನಾಗ್ತಾನೆ ಅಂತಂದ್ರೆ ಏನಾಗ್ತಾನೆ ಅಂತ ಅರ್ಥ? ಅವನು ಬ್ರಾಹ್ಮಣನಾಗ್ತಾನೆ ಅನ್ನುವ ಶಬ್ದಕ್ಕೆ ಮುಕ್ತನಾಗ್ತಾನೆ, ಬ್ರಾಹ್ಮಣನಾಗುತ್ತಾನೆ ಅರ್ಥಾತ್ ಮುಕ್ತನಾಗ್ತಾನೆ. ಮುಕ್ತನಾದ ಮೇಲೆ ಭಗವಂತನಿಂದ ಆನಂದದ ಭಿಕ್ಷೆಯನ್ನ ಪಡೆದು ಅದರಿಂದ ಸಮಗ್ರವಾಗಿರತಕ್ಕಂತಹ ತನ್ನ ಮುಕ್ತ ಜೀವನದ ವ್ಯವಸ್ಥೆಯನ್ನ ಅವನು ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ಎಲ್ಲರೂ ಭಗವಂತನನ್ನ ಬೇಡುವವರೇ. ಭಗವಂತನನ್ನ ಬೇಡದೇ ಇರತಕ್ಕಂತ ವ್ಯಕ್ತಿಗಳು ಲೋಕದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಎಲ್ಲರೂ ಭಿಕ್ಷುಕರೇ. ಭಗವಂತ ಒಬ್ಬನೇ ಮುಕ್ತ ಜೀವರುಗಳಿಗಿಂತ ಭಿನ್ನನಾಗಿರ್ತಕ್ಕಂತಹ ವ್ಯಕ್ತಿ. ಆ ಭಗವಂತ ಒಬ್ಬನೇ ಯಾವ ಕಾಲದಲ್ಲಿಯೂ ಕೂಡ ದುಃಖವಿಲ್ಲದೆ ಕೇವಲ ಸುಖ ಸ್ವರೂಪನಾಗೇ ನಿಂತಿರತಕ್ಕಂತಹ ವ್ಯಕ್ತಿ. ಆದ್ದರಿಂದ ಅಂತಹ ತ್ರಿಕಾಲಗಳಲ್ಲಿಯೂ ಸುಖವನ್ನ ಮಾತ್ರ ಅನುಭವಿಸುವಂತಹ ಭಗವಂತನ ಭಿಕ್ಷೆಯನ್ನ ಬೇಡಿ ಬ್ರಹ್ಮಾದಿ ಜೀವರುಗಳೆಲ್ಲರೂ ಕೂಡ ಸುಖವನ್ನ ಅನುಭವಿಸ್ತಾರೆ. ಆದ್ದರಿಂದ ಭಗವಂತನೊಬ್ಬನೇ ಸ್ವತಂತ್ರ. ಮಿಕ್ಕ ಎಲ್ಲರೂ ಮುಕ್ತರಾಗಿರ್ತಕ್ಕ ಜೀವರೆಲ್ಲರೂ ದುಃಖದಿಂದ ಕೂಡಿದ್ದವರೇ. ಮುಕ್ತರು ಸಂಸಾರಾವಸ್ಥೆಯಲ್ಲಿದ್ದಾಗ ದುಃಖದಿಂದ ಕೂಡಿದ್ದವರೇ. ಆದ್ದರಿಂದ ಅವರೆಲ್ಲ
ಅಸ್ವತಂತ್ರರಾಗಿರತಕ್ಕಂತಹ ವ್ಯಕ್ತಿಗಳೇ ಅಂತನ್ನೋದು ಸಿದ್ಧವಾಯಿತು. ಇದನ್ನ ಏತಸ್ಯೇವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ. ಆಚಾರ್ಯ ಇಲ್ಲಿ ತನಕ ಹೇಳಿದ ಪ್ರಮೇಯವನ್ನೆಲ್ಲವನ್ನು ಕೂಡ ಉಪನಿಷತ್ ನೆಕ್ಸ್ಟ್ ಹೇಳತ್. ಇಂತಹ ಭಗವಂತನ ಆನಂದದ ಸ್ವಲ್ಪ ಭಾಗವನ್ನ ಮಾತ್ರ ಮುಕ್ತರು ಭಗವಂತನಲ್ಲಿ ಭಿಕ್ಷೆಯನ್ನ ಬೇಡಿ ಅನುಭವಿಸ್ತಾರೆ ಅಂತ ನೆಕ್ಸ್ಟ್ ಹೇಳುತ್ತೆ. ಇದು ಮುಕ್ತರ ವಿಷಯ. ಇಲ್ಲಿ ತನಕ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಮುಕ್ತರಾಗಿರ್ತಕ್ಕಂತಹ ಜೀವರ ವಿಷಯ, ಬೇರೆ ಅಲ್ಲ. ಅತ್ರ ಪಿತಾ ಅಪಿತಾ ಭವತಿ ಇತ್ಯಾದಿ ತತ್ಪ್ರಸ್ತಾವೇ. ಸಂಸಾರದಲ್ಲಿ ತಂದೆಯಾಗಿದ್ದಂತಹ ವ್ಯಕ್ತಿ ಮೋಕ್ಷದಲ್ಲಿ ತಂದೆ ಇಲ್ಲ ಅಂತ ಆಗ್ಬಿಡ್ತಾನೆ. ನೆಕ್ಸ್ಟ್ ಬರುತ್ತೆ. ಈಗ ಅದನ್ನ ವಿಸ್ತಾರ ಮಾಡಿ ಹೇಳೋದು ಬೇಡ, ನಾನು ಹೇಳಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ವಿಸ್ತಾರವಾಗಿ ಚಿಂತನೆಯನ್ನ ಮಾಡುವಾಗ ತಿಳಿಸ್ತಾರೆ. ಆದ್ದರಿಂದ ಇದು ಬೇರೆಯವರು ಮಾಯಾವಾದ ಮತದವರು ಹೇಳುವಂತೆ ಸುಪ್ತ ಪ್ರಕರಣ, ನಿದ್ದೆ ಮಾಡಿದವರ ಪ್ರಕರಣ ಅಲ್ಲ ಇದು. ಇದು ಮುಕ್ತ ಪ್ರಕರಣ. ಓಂ ಸ್ವಾಪ್ಯಯ ಸಂಪತ್ಯೋರನ್ಯತರಾಪೇಕ್ಷ ಆವಿಷ್ಕೃತಂ ಹಿ ಓಂ ಅಂತ ಹೇಳಿದ್ದಾರೆ. ಎಲ್ಲಿ ಸುಪ್ತರ ಬಗ್ಗೆ ಬರ್ತದೆ ಅಲ್ಲಿ ಮೋಕ್ಷವೂ ಬರುತ್ತೆ ಅಂತ ಅರ್ಥ. ಸುಪ್ತಾನಂದವನ್ನ ಮೋಕ್ಷಾನಂದಕ್ಕೆ ನಿದ್ರೆ ಮಾಡುವಾಗ ಕೇವಲ ಆನಂದ ಸ್ವರೂಪ ಏನಿರುತ್ತೆ ಅದರಂತೆ ಮೋಕ್ಷ ಅಂತ ಶಾಸ್ತ್ರ ವರ್ಣನೆ ಮಾಡಿರೋದರಿಂದ ಸುಪ್ತಿ ಅಂತಂದ್ರೆ ಮುಕ್ತಿ ಅಂತಲೂ ಅರ್ಥ. ಅಲ್ಲೇ ಅದೇ ವಾಕ್ಯ ನೆಕ್ಸ್ಟ್ ಬರತಕ್ಕಂತಹ ಪ್ರಕರಣಗಳಲ್ಲೆಲ್ಲ ಕಡೆಗಳಲ್ಲಿ ಮುಕ್ತರಿಗೆ ಆನಂದ ತಾರತಮ್ಯವನ್ನು ಹೇಳಿದ್ದಾರೆ. ಶ್ರೋತ್ರಿಯತ್ವ, ಅವೃಜಿನತ್ವ, ಅಕಾಮಹತತ್ವ ಅಂದ್ರೆ ಆಸೆ ಇಲ್ಲದೆ ಇರತಕ್ಕಂಥದ್ದು, ದೋಷ ಇಲ್ಲದೆ ಇರತಕ್ಕಂಥದ್ದು, ವೇದಗಳನ್ನ ಶ್ರವಣ ಮಾಡೋದರಿಂದ ಪರಿಪೂರ್ಣವಾದ ಫಲವನ್ನ ಪಡೆಯತಕ್ಕಂಥದ್ದು, ಇದೆಲ್ಲವೂ ಮುಕ್ತರಲ್ಲಿ ಮಾತ್ರ ಪೂರ್ಣವಾಗಿ ಇರುವಂಥದ್ದು. ಸಂಸಾರ ಬದ್ಧರಾಗಿರ್ತಕ್ಕ ಜೀವರಲ್ಲಿ ಇದ್ಯಾವುದೂ ಪೂರ್ಣವಾಗಿ ಇರೋದಿಲ್ಲ. ಆದ್ದರಿಂದ ಮುಕ್ತರೂ ಕೂಡ ಇದೆಲ್ಲವನ್ನು ಕೂಡ ಅವರವರ ತಾರತಮ್ಯಕ್ಕನುಗುಣವಾಗಿ ಪಡೀತಾರೆ. ಸ್ಪಷ್ಟವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಆದ್ದರಿಂದ ಇದು ಮುಕ್ತ ವಿಷಯ. ಸರ್ವೇ ವಿಮೋಹಿತ ಧಿಯ ಅವಮಾಯೇಮೆ ಬ್ರಹ್ಮಾದಯಸ್ತನುಭೃತೋ ಬಹಿರರ್ಥ ಭಾವ ಅಂತ ಭಾಗವತದಲ್ಲಿ ಹೇಳ್ತಾರೆ. ಏನ್ ಹೇಳುತ್ತೆ ಭಾಗವತ? ಭಾಗವತದಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಬ್ರಹ್ಮಾದಿಗಳೆಲ್ಲರೂ ಕೂಡ ಭಗವಂತ ಬ್ರಹ್ಮಾದಿ ಶರೀರವನ್ನ ಇಟ್ಟುಕೊಂಡು ಹುಟ್ಟಿ ಬಂದಿದ್ದಾರೆ. ಬ್ರಹ್ಮಾದಿಗಳು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಮಾಡೋದಲ್ಲ. ಬ್ರಹ್ಮಾದಿಗಳು ಅಂದ್ರೆ ಜೀವರು ಅಂತ ಅರ್ಥ. ಆದ್ದರಿಂದಲೇ ನಿನ್ನ ಇಚ್ಛೆಯಿಂದಲೇ ಅವರಿಗೆ ಮೋಕ್ಷದ ಮೇಲೆ ಆಸೆ ಇಲ್ಲ. ಸಂಸಾರದ ವಿಷಯದಲ್ಲಿ ಆಸೆಯನ್ನ ಇಟ್ಟುಕೊಂಡಿದ್ದಾರೆ. ಆಸೆಯನ್ನು ಇಟ್ಟುಕೊಂಡು ಅವರಿಗೆ ಮೋಹ ಅನ್ನೋದು ಬಂದಿದೆ. ಮೋಹ ಅನ್ನೋದು ಬಂದಿದೆ ಅಂದ್ರೆ ಸಂಸಾರವನ್ನ ಬಿಟ್ಟು ಮುಕ್ತರಾಗಿರ್ತಕ್ಕಂತಹ ಜೀವರು ಕೂಡ ಒಂದು ಕಾಲದಲ್ಲಿ ಮೋಹಕ್ಕೆ ಒಳಗಾದವರೇ. ಆದ್ದರಿಂದ ಅಮುಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮೋಹ ಇದೆ. ಆಮೇಲೆ ಕಾಮದಿಂದ ಬಳಲುವುದು ಇದೆ. ವೇದಗಳ ಶ್ರವಣ ಮಾಡೋದ್ರಿಂದ ಏನು ಸಂಪೂರ್ಣವಾದ ಫಲ ಬರುತ್ತೆ ಆ ಫಲ ಇವರಲ್ಲಿ ಪೂರ್ಣವಾಗಿ ಇಲ್ಲ. ಇದೆಲ್ಲ ಒಂದು ಚೂರು ಆಸೆನೇ ಇಲ್ಲದೆ ಇರುವಂಥದ್ದು. ಶಾಸ್ತ್ರ ಶ್ರವಣ ಮಾಡೋದ್ರಿಂದ ಪರಿಪೂರ್ಣವಾದ ಫಲವನ್ನ ಪಡೆಯುವಂಥದ್ದು ಇದೆಲ್ಲ ಮುಕ್ತರಿಗೆ. ಆದ್ದರಿಂದ ಮೋಕ್ಷದಲ್ಲಿ ಹೇಳಿದ ಆನಂದ ತಾರತಮ್ಯ ಅಥವಾ ಆನಂದ ತಾರತಮ್ಯ ಅಂತನ್ನೋದು ಉಪನಿಷತ್ತು ನೆಕ್ಸ್ಟ್ ಏನ್ ಹೇಳುತ್ತೆ ಅದು ಮುಕ್ತರ ವಿಷಯವೇ ಹೊರತು ಬೇರೆಯವರದ್ದಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ
ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಪರಮಾನಂದ ಸ್ವರೂಪನಾದ ನಾರಾಯಣನನ್ನ ಭಿಕ್ಷೆ ಬೇಡಿ ಬ್ರಹ್ಮಾದಿ ಜೀವರುಗಳೆಲ್ಲ ಅವರವರಿಗೆ ಯೋಗ್ಯವಾದ ಆನಂದವನ್ನ ಅನುಭವಿಸ್ತಾರೆ ಅಂತನ್ನೋದು ಸಿದ್ಧವಾಯಿತು. ಪರೋ ಮಾತ್ರಯ ತನ್ವಾ ವೃಧಾನ ನತೆ ಮಹಿತ್ವಮನ್ವಷ್ಣುವಂತಿ. ಭಗವಂತ ಪರಮಾನಂದ ಸ್ವರೂಪ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಯನ್ನ ಬೇರೆ ಯಾರೂ ಪಡಿಲಿಕ್ಕೆ ಸಾಧ್ಯವಿಲ್ಲ. ಭಗವಂತನೊಬ್ಬನೇ ಪರಮಾನಂದ ಸ್ವರೂಪ. ಬ್ರಹ್ಮೇಶಾನಾದಿಭಿರ್ದೇವೈಃ ಯತ್ಪ್ರಾಪ್ತುಂ ನೈವ ಶಕ್ಯತೆ ತದ್ಯತ್ ಸ್ವಭಾವಃ ಕೈವಲ್ಯಂ ಸಭವಾನ್ ಕೇವಲೋ ಹರಿಹಿ ಅಂತ ಹೇಳಿ ಭಗವಂತ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಯಾವ ಸ್ವಸ್ವರೂಪಾನಂದ ಪೂರ್ಣವಾದ ಆನಂದವನ್ನ ಅನುಭವಿಸ್ಲಿಕ್ಕಾಗೋದಿಲ್ಲವೋ ಅಂತಹ ಆನಂದವನ್ನ ಯಾವ ಭಗವಂತ ಪರಿಪೂರ್ಣವಾಗಿ ಅನುಭವಿಸ್ತಾ ಇದ್ದಾನೋ ಅಂತ ಭಗವಂತನನ್ನ ಕೇವಲ ಸರ್ವೋತ್ತಮತ್ವ ಅನ್ನೋದು ಭಗವಂತನ ಸ್ವಭಾವ. ಆ ಸರ್ವೋತ್ತಮತ್ವ ಅನ್ನೋದು ಬೇರೆ ಯಾವ ಜೀವರಲ್ಲಿಯೂ ಇಲ್ಲ. ಮುಕ್ತಾನಾಂ ಪರಮಾಗತಿ. ಇದಕ್ಕೆಲ್ಲ ವ್ಯಾಖ್ಯಾನ ಮಾಡೋದೇ ಬೇಡ. ಕೃಷ್ಣೋ ಮುಕ್ತೈರಿಜ್ಜತೆ ವೀತಂ ಮೋಹೈಹಿ, ಇದೆಲ್ಲ ಮಹಾಭಾರತದಲ್ಲಿ ಬರತಕ್ಕಂಥ ಮಾತು. ಮುಕ್ತರಿಗೆ ಪರಮಗತಿ, ಮುಕ್ತಿಯಲ್ಲಿ ಕೃಷ್ಣ ಭಕ್ತರಿಂದ ಪೂಜೆಯನ್ನ ಸ್ವೀಕಾರ ಮಾಡ್ಕೊಳ್ತಾನೆ ಇತ್ಯಾದಿಯಾಗಿ ಮಹಾಭಾರತ ಹೇಳಿರೋದ್ರಿಂದ ಭಗವಂತನ ಅನುಗ್ರಹದಿಂದ ಆಯ್ತು, ಭಗವಂತನ ಅನುಗ್ರಹದಿಂದಲೇ ಮುಕ್ತರು ಮುಕ್ತಿಯಲ್ಲಿ ಆನಂದವನ್ನ ಅನುಭವಿಸ್ತಾ ಇದ್ದಾರೆ ಎನ್ನುವಂತಹ ಪ್ರಮೇಯ ಅದು ಸಿದ್ಧವಾಗ್ತಾ ಇದೆ ಎಂಬುದಾಗಿ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ವ್ಯಾಖ್ಯಾನವನ್ನ ಮಾಡಿದಂತಹ ಶ್ರೀಮದಾಚಾರ್ಯರು ಇನ್ನು ಮುಂದಿನ ಭಾಗದಲ್ಲಿ ಪ್ರಮಾಣ ಶ್ಲೋಕವನ್ನ ಹೇಳಿ, ಪ್ರಮಾಣ ಶ್ಲೋಕವನ್ನ ನಿರೂಪಣೆ ಮಾಡಿ ಈ ಎಲ್ಲ ವಾಕ್ಯಗಳನ್ನ ತಿಳಿಸಿಕೊಡ್ತಾರೆ. ಆದ್ರೆ ನಾವಿಲ್ಲಿ ತನಕ ಏನು ಪ್ರಮೇಯವನ್ನ ತಿಳ್ಕೊಂಡ್ವಿ, ಆ ಎಲ್ಲ ಪ್ರಮೇಯಕ್ಕೂ ಕೂಡ ಪ್ರಮಾಣ ವಾಕ್ಯವನ್ನ ಕೊಡ್ತಾರೆ ಆಚಾರ್ಯರು. ಪ್ರಮಾಣ ವಾಕ್ಯವನ್ನ ಕೊಡೋದರ ಮೂಲಕ ಸಮರ್ಥನೆ ಮಾಡ್ತಾರೆ. ಪಕ್ವಭ್ಯಾಸಾತ್ತ ಆತ್ಮೇತಿ ಮುಕ್ತೌ ಜೀವೇಶಯೋರ್ಭಿದ ಪ್ರಧಾನ ತತ್ಪರತ್ವೇನ ದೃಶ್ಯತೆ ಅತ್ಯಾದರಾತ್ ಸದಾ ಮಹಾತಾತ್ಪರ್ಯ ಯೋಗಾಚ್ಚ ಸಯೇವಾರ್ಥೋವಗಮ್ಯತೆ ತಾತ್ಪರ್ಯಂ ಪರಮಂ ವಿಷ್ಣೋಃ ಅತ್ಯುದ್ರೇಕೆ ವಿಶೇಷತಃ ಸರ್ವಶ್ರುತಿ ಸ್ಮೃತೀನಾಂಚ ದೃಶ್ಯತೆ ಅನ್ಯತ್ ತದರ್ಥತಃ ಸಚ ಜೀವೇಶಯೋರ್ಭೇದೆ ಸರ್ವೋದ್ರೇಕೋ ಹಿ ಯುಜ್ಯತೆ. ಉಪನಿಷತ್ತಿನಲ್ಲಿ ತೇ ಆತ್ಮ ನಿನ್ನ ಅಂತರ್ಯಾಮಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಜೀವೇಶ್ವರ ಭೇದವನ್ನ ಸಮರ್ಥನೆ ಮಾಡಬೇಕು. ಜೀವರಿಗೂ ಬ್ರಹ್ಮರಿಗೂ ಸರ್ವಾತ್ಮನ ಭೇದ ಇದೆ. ಅದೇ ಭೇದಗಳಿಗೆ ತಾತ್ಪರ್ಯ. ಜೀವ ಬ್ರಹ್ಮರಲ್ಲಿ ಭೇದವನ್ನ ಸಮರ್ಥನೆ ಮಾಡೋದೇ ವೇದಗಳಿಗೆ ಮಹಾ ತಾತ್ಪರ್ಯ. ಆ ಜೀವೇಶ್ವರ ಭೇದ ಅಂತನ್ನೋದು ಮುಕ್ತಿಯಲ್ಲೂ ಇರುತ್ತದೆ. ಎಲ್ಲ ಶಾಸ್ತ್ರಗಳ ಜೀವೇಶ್ವರ ಭೇದವನ್ನ ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣತೆಯನ್ನ ಮತ್ತೆ 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 ಸಮರ್ಥನೆ ಮಾಡ್ತಾ ಇದ್ದಾರೆ. ಬೇರೆ ಉದ್ದೇಶ ಇಲ್ಲ. ಶಾಸ್ತ್ರಗಳ ತಾತ್ಪರ್ಯ ಇಷ್ಟೇ. ಪಕ್ವಾಭ್ಯಾಸಸ್ಥ ಆತ್ಮೇತಿ ಶ್ರುತೌ ಆದರತಸ್ತತಃ ಮಮಾತ್ಮೇತಿ ವಚೋ ಯತ್ರ ವಿಷ್ಣೋರಪಿತು ದೃಶ್ಯತೆ ದೇಹಸ್ಯಾಪಿ ಸ್ವರೂಪತ್ವ ಜ್ಞಾಪನಂ ತತ್ಪ್ರಯೋಜನಂ ನಹ್ಯ ಪ್ರಯೋಜಕಂ ವೇದ ಪದಂ ವರ್ಣೋಥವಾ ಸ್ವರ. ವೇದಗಳಲ್ಲಿ ಬಂದಿರತಕ್ಕ ಒಂದೇ ಒಂದು ವರ್ಣ, ಒಂದು ಸ್ವರ, ಒಂದು ಅಕ್ಷರ ವ್ಯರ್ಥವಾಗಿ ಹೇಳೋದಿಲ್ಲ. ಒಂದೊಂದ್ಸಲ ಭಗವಂತನೇ ಮಮ ಆತ್ಮ, ನನ್ನ ಆತ್ಮ ಅಂತ ಹೇಳಿಬಿಡ್ತಾನೆ. ದೇವರೇ ಹೇಳಿಬಿಡ್ತಾನೆ.
ನನ್ನ ಆತ್ಮ ನನ್ನ ಆತ್ಮ ಅಂತ ಭಗವಂತನೇ ಹೇಳ್ಬಿಡ್ತಾನೆ. ಅದಕ್ಕೆ ತಾತ್ಪರ್ಯ ಏನು ಅಂದ್ರೆ, ನನ್ನ ದೇಹ ನನ್ನ ಸ್ವರೂಪ, ನನಗಿಂತ ಭಿನ್ನವಾದ ದೇಹ ನನಗಿಲ್ಲ ಅಂತ ಹೇಳಲಿಕ್ಕಾಗಿ ಭಗವಂತನೇ ಮಮಾತ್ಮ ಅಂತ ಹೇಳ್ಬಿಡ್ತಾನೆ. ಆದ್ದರಿಂದ ವೇದಗಳಲ್ಲಿ ಜೀವೇಶ್ವರ ಭೇದವನ್ನ ಮತ್ತೆ 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 ನಿರೂಪಣೆಯನ್ನ ಮಾಡ್ಲಿಕ್ಕಾಗಿಯೇ ತೇ ಆತ್ಮ ತೇ ಆತ್ಮ ತೇ ಆತ್ಮ ಅಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಭಗವದ್ಗೀತೆಯಲ್ಲಿ ಮಮಾತ್ಮ ದೇವರು ಹೇಳ್ತಾನೆ, ಮಮಾತ್ಮ ಭೂತ ಭಾವನಃ ಅಂತ. ಇದೆಲ್ಲ ಶಾಸ್ತ್ರದಲ್ಲಿ ಯಾಕೆ ಹೇಳ್ತಾರೆ? ಕೆಲವು ವಿಷಯಗಳು ಮಹಾ ತಾತ್ಪರ್ಯ ಜ್ಞಾನ ಆಗಬೇಕು ನಮಗೆ. ಜೀವೇಶ್ವರ ಭೇದ ಅನ್ನೋದು ಪರಮ ಸತ್ಯ, ಭಗವಂತ ಸರ್ವೋತ್ತಮ ಅನ್ನೋದು ಪರಮ ಸತ್ಯ. ಈ ಪ್ರಮೇಯದ ಜ್ಞಾನ ನಮಗೆ ಅವಶ್ಯವಾಗಿ ಆಗಲೇಬೇಕು ಅನ್ನೋದನ್ನ ಒತ್ತಿ 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 ಶಾಸ್ತ್ರಗಳಲ್ಲಿ ಸಮರ್ಥನೆಯನ್ನು ಮಾಡ್ತಾರೆ. ದೇಹ ಸ್ವರೂಪತಾ ವಿಷ್ಣೋಃ ನ ಮಮೇತಿ ಪದಂ ವಿನಾ ಸಮ್ಯಕ್ ಜ್ಞಾಪಯಿತುಂ ಶಕ್ತ್ಯ ತತಸ್ತತ್ಪದಮಿಷ್ಯತೆ ತತಸ್ತಾತ್ಮೇತಿ ವಚೋ ಭೇದಾಭಾವೇನ ಯುಜ್ಯತೆ ಭಿಕ್ಷಯಾ ಭಕ್ಷಣಂ ತಸ್ಮಾತ್ ಆನಂದಸ್ಯ ತಥೋ ವದತ್. ಭಗವಂತನ ಸ್ವರೂಪ, ಭಗವಂತನ ದೇಹ, ಭಗವಂತನ ದೇಹಕ್ಕೂ ಭಗವಂತನ ಸ್ವರೂಪಕ್ಕೂ ಭೇದ ಇಲ್ಲ ಅನ್ನೋದನ್ನ ತಿಳಿಸಲಿಕ್ಕಾಗಿ ಭಗವಂತ ಗೀತೆಯಲ್ಲಿ ಮಮಾತ್ಮ ಅಂತ ಹೇಳಿದ್ದಾನೆ. ತೇ ಆತ್ಮ ಅಂತಂದ್ಬಿಟ್ರೆ ಪ್ರಯೋಜನ ಇಲ್ಲ. ನಿನ್ನ ಆತ್ಮ ಅಂದ್ರೆ ನಿನ್ನ ಶರೀರಕ್ಕೂ ನಿನಗೂ ಭೇದ ಇದೆ. ಅದಕ್ಕಾಗಿ ಭಗವಂತ ಕೆಲವು ಕಡೆ ಮಮಾತ್ಮ ಅಂತ ಹೇಳಿಬಿಟ್ಟ. ಆದ್ದರಿಂದ ಭಗವಂತನಿಗೂ ಜೀವರಿಗೂ ಭೇದ ಅಂತನ್ನೋದು ಇರೋದರಿಂದಲೇ ಭಗವಂತನನ್ನ ಭಿಕ್ಷೆ ಬೇಡಿ ಮುಕ್ತರು ಆನಂದವನ್ನ ಅನುಭವಿಸ್ತಾರೆ. ಮುಕ್ತಾನಾಮೇಕ ದೇಶತ್ವಂ ಬ್ರಹ್ಮಾನಂದ ವ್ಯಪೇಕ್ಷಯ ವಿಪ್ಲುತ್ವಂ ಪ್ರತಿಬಿಂಬತ್ವಂ ಶ್ರುತಿಸೂಕ್ತಂ ಹಿ ಸರ್ವಶಃ ತಥಾಪಿ ಪೂರ್ಣ ಆನಂದತ್ವಂ ಅಮುಕ್ತಾನಾಂ ವ್ಯಪೇಕ್ಷಯ ಬ್ರಹ್ಮಾದೇಸ್ತಾರತಮ್ಯಂಚ ಮುಕ್ತಾವೇವ ಸದಾತನಂ ದೃಷ್ಟಾದೃಷ್ಟೈಷಣಾನಾಶಾತ್ ನಿರ್ದುಃಖತ್ವಂಚ ಸರ್ವದಾ. ಮುಕ್ತರಲ್ಲಿ ಆನಂದ ದೇವರಿಗೆ ಹೋಲಿಸ್ಕೊಂಡ್ರೆ ಪೂರ್ಣ ಇಲ್ಲ, ಅವರ ಯೋಗ್ಯತೆಗನುಗುಣವಾಗಿ ಪೂರ್ಣ ಇದ್ರೂ ಭಗವಂತನಿಗೆ ಹೋಲಿಕೆ ಮಾಡಿಕೊಂಡ್ರೆ ಪೂರ್ಣ ಇಲ್ಲ. ಆದ್ದರಿಂದ ಮುಕ್ತರು ಅಪೂರ್ಣರು. ಮುಕ್ತರ ಆನಂದ ಅಪೂರ್ಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮನ ಅಂದ್ರೆ ಭಗವಂತನ ಆನಂದಕ್ಕಿಂತ ಮುಕ್ತರ ಆನಂದ ಅಪೂರ್ಣವಾಗಿದ್ರು ಕೂಡ ಅಮುಕ್ತರಿಗೆ ಹೋಲಿಸಿಕೊಂಡರೆ ಮುಕ್ತರು ಪರಿಪೂರ್ಣರು. ಮುಕ್ತರ ಆನಂದ ಭಗವಂತನ ಆನಂದದ ಒಂದು ಅಂಶ ಅಂತ ಹೇಳ್ತಾರೆ. ಮುಕ್ತರ ಆನಂದ ಅನ್ನೋದು ಭಗವಂತನ ಆನಂದದ ಒಂದು ಅಂಶ. ಒಂದು ಅಂಶ ಅಂದ್ರೆ ಅಭೇದ. ಭಗವಂತನಿಗೂ ಭಗವಂತನ ಯಾವುದಕ್ಕೂ ಭೇದ ಇಲ್ಲ ಅಂತ ನೀವೇ ಹೇಳಿದ್ರಿ, ಒಂದು ಅಂಶ ಅಂತ ನೀವೇ ಹೇಳಿದ್ರಿ ಅಂತಂದ್ರೆ ಅದು ಅಭೇದದಿಂದ ಅಂತ ಅರ್ಥ ಅಲ್ಲ. ಭಗವಂತನ ಆನಂದಕ್ಕೆ ಮುಕ್ತರ ಆನಂದ ಅನ್ನೋದು ಅಧೀನ ಅಂತ ಅರ್ಥ ಅಷ್ಟೇ, ಹೊರತು ಬೇರೆ ಅಲ್ಲ. ಸರಿ, ಮುಕ್ತರು ಮೋಕ್ಷದಲ್ಲಿ ತಾರತಮ್ಯದಿಂದ ಕೂಡಿರ್ತಾರೆ ಅಂತ ಹೇಳ್ತಾರಲ್ಲ. ಮುಕ್ತಿಯಲ್ಲಿ ತಾರತಮ್ಯ ಇದೆ ಅಂದ್ರೆ ತನಗಿಂತ ಚಿಕ್ಕವರನ್ನ ನೋಡಿ ಜಂಬ ಬರುತ್ತೆ, ತನಗಿಂತ ಉತ್ತಮರನ್ನ ನೋಡಿ ಅಸೂಯೆ ಬರುತ್ತೆ ಮುಕ್ತರಿಗೆ. ಅಂದ್ರೆ ಮುಕ್ತರು ಏಷಣಾತ್ರಯಗಳನ್ನ ಬಿಟ್ಟು ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ನೆನ್ನೆ ಹೇಳಿದ್ನಲ್ಲ, ಆ ಮೂರು ಏಷಣಗಳನ್ನ ಬಿಟ್ಟು ಸ್ವರೂಪಾನಂದದ ಆವಿರ್ಭಾವವನ್ನ ಮಾಡಿಕೊಂಡಿದ್ದಾರೆ. ಅವರ ಯೋಗ್ಯತೆ ಏನು ಅಂತ ಮುಕ್ತರಿಗೆ ಪೂರ್ಣವಾಗಿ ಗೊತ್ತಿದೆ. ಆದ್ದರಿಂದ
ಮುಕ್ತಿಯಲ್ಲಿ ತಾರತಮ್ಯ ಇರೋದ್ರಿಂದ ದ್ವೇಷಾಸೂಯೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಹೇಳಬಾರದು. ಕೆಲವು ಕಡೆ ನೋಡಿ ಎಷ್ಟು ಸ್ಪಷ್ಟ ಉತ್ತರ ಕೊಡ್ತಾರೆ ಆಚಾರ್ಯರು. ಕೆಲವು ಕಡೆ ಮುಕ್ತರನ್ನ ಪರಬ್ರಹ್ಮ ಅಂತ ಕರೆದು ಬಿಡ್ತಾರೆ. ಕೆಲವು ನೋಡಿ ಸ್ಪಷ್ಟ ಇದು, ಮುಕ್ತರನ್ನ ಕೆಲವು ಕಡೆ ಪರಬ್ರಹ್ಮ ಅಂತ ಕರೆದು ಬಿಟ್ರು. ಎಷ್ಟು ಸಮಸ್ಯೆ ಆಗತ್ತೆ. ಮುಕ್ತರನ್ನ ಪರಬ್ರಹ್ಮ ಅಂದ್ಬಿಟ್ರೆ ಎಷ್ಟು ಸಮಸ್ಯೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪರಬ್ರಹ್ಮತ್ವ ವಚನಂ ಮುಕ್ತಾನಾಂ ಯತ್ರ ದೃಶ್ಯತೆ ಜೀವೇಶು ಬ್ರಹ್ಮ ಶಬ್ದೋಕ್ತಃ ಪರತ್ವಂಚ ವಿಮುಕ್ತಿತಃ ತತ್ಪರ ಬ್ರಹ್ಮತಾ ತೇಷಾಂ ಬದ್ಧ ಜೀವೋಚ್ಯತಾ ಮತ ತತೋ ಬ್ರಹ್ಮಾಣನೇ ಯೋಗ್ಯ ಪಾಂಡಿತ್ಯಂ ಪ್ರಾಪ್ನುಯಾತ್ ಪರಂ ಪಾಂಡಿತ್ಯಮಾಗಮಜ್ಞತ್ವಂ ಬಾಲ್ಯಂ ಯುಕ್ತಿ ಸಹಾಯತ ಮೌನಂ ತೂಪಾಸನಾ ಸಿದ್ಧಿರ ಮೌನಂ ಭಗವದೃಷಿ. ಇಲ್ಲಿ ಮುಕ್ತರನ್ನ ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಅಂತ, ಸಂಸಾರ ಬದ್ಧರಾಗಿರತಕ್ಕ ಜೀವರೆಲ್ಲ ಬ್ರಹ್ಮರು, ಮುಕ್ತರು ಪರಬ್ರಹ್ಮರು ಅಂತ ಹೇಳ್ತಾರೆ ಕೆಲವು ಕಡೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮುಕ್ತರು ಪರಬ್ರಹ್ಮರು ಅಂದ್ರೆ ಸಂಸಾರಿಗಳಾದ ಜೀವರಿಗಿಂತ ಉತ್ತಮರು ಅಂತ ಅರ್ಥ ಹೊರತು ಭಗವಂತ ಅಂತ ಅರ್ಥ ಅಲ್ಲ. ಅಲ್ಲಿ ಭಗವಂತನನ್ನ ಪರಬ್ರಹ್ಮ ಪರಮಬ್ರಹ್ಮ ಅಂತ ಕರೆದು ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟೇ ಹೇಳಿ, ಮುಕ್ತಿಯಲ್ಲಿ ಜೀವರು ಭಗವಂತನಿಗಿಂತ ಭಿನ್ನರಾಗೇ ಇರ್ತಾರೆ ಅಂತ ತಾತ್ಪರ್ಯ. ಆದ್ದರಿಂದ ಯಾವನು ಭಗವಂತನ ಜ್ಞಾನವನ್ನ ಪಡೆಯಲಿಕ್ಕೆ, ಬ್ರಹ್ಮಜ್ಞಾನವನ್ನ ಪಡೆಯಲಿಕ್ಕೆ ಯೋಗ್ಯನಾಗಿದ್ದಾನೆ, ಅವನು ಯೋಗ್ಯವಾಗಿರತಕ್ಕ ಶಾಸ್ತ್ರದ ಜ್ಞಾನವನ್ನ ಪಡಿಬೇಕು, ಪಾಂಡಿತ್ಯವನ್ನ ಪಡಿಬೇಕು. ಪಾಂಡಿತ್ಯ ಅಂದ್ರೆ ಏನು? ಶಾಸ್ತ್ರದ ಜ್ಞಾನ. ಆ ಶಾಸ್ತ್ರದ ಜ್ಞಾನಕ್ಕೆ ಯುಕ್ತಿ ಸಪೋರ್ಟ್ ಮಾಡ್ತು ಅಂದ್ರೆ ಅದು ಬಾಲ್ಯ. ಧ್ಯಾನ ಅನ್ನೋದು ನಮಗೆ ಸಿದ್ಧಿಯಾಗ್ಬಿಡ್ತು ಅಂತಂದ್ರೆ ಅದು ಮೌನ. ಭಗವಂತನ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಅದು ಅಮೌನ. ಏತಾನ್ಯಾಪ್ಯ ಭವೇನ್ ಮುಕ್ತಿ ಮುಕ್ತೋ ವೈ ಭಿಕ್ಷುಕೋ ಭವೇತ್ ನಹ್ಯನ್ಯ ಭಿಕ್ಷಿತಂ ವಿಷ್ಣು ದದ್ಯಾನ್ನಿಯಮತಃ ಕ್ವಚಿತ್ ಮುಕ್ತಸ್ಯ ಭಿಕ್ಷಿತಂ ಸರ್ವಂ ದದ್ಯಾನ್ನಿಯಮತೋ ಹರಿಃ ಅಯೋಗ್ಯ ಭಿಕ್ಷಣಂ ತೇಷಾಂ ನ ಕದಾಚಿತ್ ಯುಜ್ಯತೆ ಏನ ಕೇನಾಪಿ ನೈತೇಷಾಂ ಭಿಕ್ಷಾವೃತ್ತಿ ವಿನಶ್ಯತಿ. ಏನ್ ಬರಬೇಕು? ಮೊದಲು ಪಾಂಡಿತ್ಯ, ಶಾಸ್ತ್ರಜ್ಞಾನ, ಅದಕ್ಕೆ ಯುಕ್ತಿಯ ಸಹಾಯ, ಆಮೇಲೆ ಧ್ಯಾನದ ಸಿದ್ಧಿ, ಆಮೇಲೆ ಅಪರೋಕ್ಷ ಜ್ಞಾನ. ಇದೆಲ್ಲ ಬಂದ ಮೇಲೆ ಮೋಕ್ಷವಾಗ್ತದೆ. ಮುಕ್ತಿಯಲ್ಲಿ ಆ ಮುಕ್ತ ಭಗವಂತನಲ್ಲಿ ಆನಂದದ ಭಿಕ್ಷುಕನಾಗ್ತಾನೆ. ಯಾರು ಮುಕ್ತರಾಗಿಲ್ಲ ಅವರು ಕೇಳಿದ್ದನ್ನೆಲ್ಲ ಭಗವಂತ ಕೊಡ್ತಾನೆ ಅಂತ ಇಲ್ಲ. ಅದೇ ಯಾರು ಮುಕ್ತರಾಗಿದ್ದಾರೆ ಅವರು ಕೇಳಿದ್ದನ್ನೆಲ್ಲ ಕೊಡ್ತಾನೆ ದೇವರು. ಯಾಕೆ ಅಂತಂದ್ರೆ ಮುಕ್ತರು ನಾವಾದ್ರೆ ನಮಗೆ ಯಾವುದು ಅಯೋಗ್ಯವಲ್ಲ ಅದನ್ನೆಲ್ಲ ಕೇಳ್ತಾ ಇರ್ತೇವೆ. ನಮಗೆ ಯೋಗ್ಯವಾದದ್ದು ಯಾವುದು ಅನ್ನುವ ಜ್ಞಾನ ನಮಗಿಲ್ವೇ ಇಲ್ಲ. ಆದ್ರೆ ಮುಕ್ತರು ಅವರಿಗೆ ಯಾವುದು ಅಯೋಗ್ಯವಲ್ಲ ಅದನ್ನ ಕೇಳೋದೇ ಇಲ್ಲ. ಆದ್ದರಿಂದ ಮುಕ್ತರು ಭಗವಂತನಲ್ಲಿ ಭಿಕ್ಷೆ ಬೇಡ್ತಾರೆ ಅನ್ನೋದು ಯಾವ ಕಾರಣದಿಂದಲೂ ತಪ್ಪಿಲ್ಲ. ಪ್ರಥಮೋ ಅಲ್ಲಿ ಮತ್ತೆ ಮೊದಲನೇ ಕಡೆ ಬ್ರಾಹ್ಮಣ ಅಂತ ಏನು ಬಂತು ಅದು ಅಪರೋಕ್ಷ ಜ್ಞಾನಿ, ಎರಡನೇ ಕಡೆ ಬ್ರಾಹ್ಮಣ ಅಂತ ಏನು ಬಂತು ಅದು ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯ ಅನ್ನೋದೆಲ್ಲ ಹೇಳ್ತಾರೆ. ಅಥೋ ಮುಕ್ತಾಹ ಅಮುಕ್ತಾಶ್ಚ ನ ಸ್ವತಂತ್ರ ಕದಾಚನ ಸ್ವತಂತ್ರಸ್ತು ಸಯೈವೈಕೋ ಭಗವಾನ್ ಪುರುಷೋತ್ತಮ. ಆದ್ದರಿಂದ ಮುಕ್ತ ಜೀವರಾಗ್ಲಿ ಸಂಸಾರಿ ಜೀವರಾಗ್ಲಿ ಅವರು ಸ್ವತಂತ್ರರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಮುಕ್ತಾವಸ್ಥೆಯಲ್ಲೂ ಭಗವಂತನನ್ನೇ ಬೇಡಬೇಕು. ಭಗವಂತ ಕೊಟ್ಟೇ ಕೊಡ್ತಾನೆ ಅಂತಿಲ್ಲ. ಮುಕ್ತಾವಸ್ಥೆಯಲ್ಲಿ ಭಗವಂತನನ್ನ ಬೇಡಬೇಕು, ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಮುಕ್ತ ಬದ್ಧ ಈ ಎರಡೂ ರೀತಿಯಾಗಿರ್ತಕ್ಕ ಜೀವರು ಅಸ್ವತಂತ್ರರೇ, ಎರಡು ಅವಸ್ಥೆಯಲ್ಲೂ ಭಗವಂತನನ್ನ ಬೇಡೋರೆ. ಆದ್ದರಿಂದ ಸ್ವತಂತ್ರನಾಗಿ ನಿಂತವನು ಪುರುಷೋತ್ತಮನಾದ ನಮ್ಮ ನಾರಾಯಣ ಮಾತ್ರ ಎಂಬುದಾಗಿ ಬ್ರಹ್ಮತರ್ಕ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮಹಾಭಾರತವು ಕೂಡ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ
ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತುದಾಹೃತಃ ಅಂತ. ಇದನ್ನೆಲ್ಲ ನಾನು ಅನೇಕ ಉಪನಿಷತ್ತುಗಳ ಪಾಠದಲ್ಲಿ ಸ್ಪಷ್ಟ ಹೇಳಿದ್ದೇನೆ. ಆದ್ರೆ ಇದು ಅರ್ಥ ಹೇಳೋದು ಬೇಡ. ಕ್ಷರಾಕ್ಷರ ಅಂತ ಎರಡು ಚೇತನರು, ಅದರಲ್ಲಿ ಬ್ರಹ್ಮಾದಿ ಜೀವರೆಲ್ಲ ಕ್ಷರರು, ಲಕ್ಷ್ಮಿ ಅಕ್ಷರಳು. ಇವರಿಬ್ಬರಿಗಿಂತಲೂ ಭಿನ್ನನಾದವನು ಪರಮಾತ್ಮ. ಅವನನ್ನ ಪುರುಷೋತ್ತಮ ಪರಮಾತ್ಮ ಕರೀತಾರೆ ಶಾಸ್ತ್ರದಲ್ಲಿ. ಈ ರೀತಿ ಮಹಾಭಾರತ ಸ್ಪಷ್ಟವಾಗಿ ತಿಳಿಸಿಕೊಡುವ ಕಾರಣ ಭಗವಂತ ಮುಕ್ತ ಎರಡು ಎಲ್ಲ ಶಾಸ್ತ್ರ ತಾತ್ಪರ್ಯ. ಭಗವಂತ ಮುಕ್ತ ಜೀವರು ಬದ್ಧ ಜೀವರು ಅನ್ನೋ ಭೇದ ಇಲ್ಲ. ಸಂಸಾರ ಬದ್ಧ ಜೀವರಿಗಿಂತ ಭಗವಂತ ಜೀವರಿಗಿಂತ ಭಿನ್ನನಾಗಿದ್ದಾನೆ ಅನ್ನೋದನ್ನ ಹೇಳುವುದರಲ್ಲಿಯೇ ಶಾಸ್ತ್ರಗಳಿಗೆ ಮಹಾ ತಾತ್ಪರ್ಯ ಇತ್ಯಾದಿ ತಮ್ಮ ತಾತ್ಪರ್ಯಂ ಸರ್ವಶಾಸ್ತ್ರ. ಆದ್ದರಿಂದ ಯಾಜ್ಞವಲ್ಕ್ಯರು ಶಾಸ್ತ್ರಗಳ ಪರಮ ತಾತ್ಪರ್ಯವನ್ನ ತಿಳಿದವರಾದ್ದರಿಂದ ಮೊದಲು ಉಷಸ್ಥರು ಕೇಳಿದ ಪ್ರಶ್ನೆಗೆ ಭಗವಂತ ಬದ್ಧ ಜೀವರಿಗಿಂತ ಭಿನ್ನ ಅಂತ ಹೇಳ್ತಾರೆ. ಈಗ ಮುಕ್ತ ಜೀವರಿಗಿಂತ ಭಿನ್ನ ಅಂತ ಹೇಳಿ ಅಂತ ಮುಕ್ತ ಜೀವರಿಗಿಂತ ಅತ್ಯಂತ ಭಿನ್ನನಾಗಲಿಕ್ಕೆ ಏನು ಕಾರಣ ಅಂತಂದ್ರೆ ತ್ರಿಕಾಲಗಳಲ್ಲಿಯೂ ಪರಮಾನಂದ ಸ್ವರೂಪ, ದುಃಖರಹಿತ, ಹಸಿವು ಬಾಯಾರಿಕೆಗಳಿಲ್ಲ, ಶೋಕಮೋಹಗಳಿಲ್ಲ, ಜರಾಮರಣಗಳಿಲ್ಲ ಅನ್ನೋದೇ ಭಗವಂತ ಮುಕ್ತ ಜೀವರಿಗಿಂತ ಅತ್ಯಂತ ವಿಲಕ್ಷಣ ಅನ್ನೋದ ಕಾರಣ ಅಂತ ಯಾಜ್ಞವಲ್ಕ್ಯರು ಈ ಪ್ರಕಾರವಾಗಿ ಉತ್ತರವನ್ನ ಕೊಟ್ಟಿದ್ದಕ್ಕೆ ಕಹೋಳರು ಸುಮ್ಮನೆ ಆಗಬಿಟ್ರು. ಯಾವಾಗ ಕಹೋಳರು ಸುಮ್ಮನೆ ಆಗಿಬಿಟ್ರೋ ಆಗ ಮುಕ್ತರಿಗಿಂತ ಭಗವಂತ ವಿಲಕ್ಷಣ ಅಂತಂದ್ರಲ್ಲ, ಮುಕ್ತರು ಹೇಗಿರ್ತಾರೆ, ಮುಕ್ತರಲ್ಲಿ ತಾರತಮ್ಯ ಅಂತನ್ನೋದು ಹೇಗಿರುತ್ತೆ ಅನ್ನುವ ವಿಷಯದಲ್ಲಿ ಯಾಜ್ಞವಲ್ಕ್ಯರನ್ನ ಗಾರ್ಗಿ ವಾಚಕ್ನವಿ ಎನ್ನುವಂತಹ ಬ್ರಹ್ಮವಾದಿನಿ ಹೆಣ್ಣುಮಗಳು, ಗಾರ್ಗಿ ವಾಚಕ್ನವಿ ಎನ್ನುವಂತಹ ಬ್ರಹ್ಮವಾದಿನಿ ಯಾಜ್ಞವಲ್ಕ್ಯರಲ್ಲಿ ಮುಕ್ತ ತಾರತಮ್ಯದ ಬಗ್ಗೆ ಪ್ರಶ್ನೆ ಮಾಡ್ತಾಳೆ. ಅದರ ಪ್ರಶ್ನೆಗೆ ಉತ್ತರವನ್ನ ಯಾಜ್ಞವಲ್ಕ್ಯರು ಕೊಡ್ತಾರೆ. ಆ ಭಾಗವನ್ನ ಮತ್ತೆ ಮುಂದಿನ ಸೋಮವಾರ ಮುಕ್ತ ತಾರತಮ್ಯಕ್ಕೆ ಸಂಬಂಧಪಟ್ಟ ಗಾರ್ಗಿ ವಾಚಕ್ನವಿಯ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರವನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.